ಹಲೋ ಫ್ರೆಂಡ್ಸ್, ಹಾಯ್ ಎಲ್ಲ ಹೇಗಿದ್ದೀರಾ? ಇದು ರವಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಹೊಸದು. ಆಲ್ರೆಡಿ ಮಾಡಿದ್ದಾರೆ ಒಂದೊಂದು ವರ್ಷದಿಂದ, ಆದರೆ ಗುರುತಿಸ್ಕೊಂಡಿಲ್ಲ. ಈಗ ಅದಕ್ಕೋಸ್ಕರನೇ ಬಂದಿದ್ದೀವಿ, ಗುರುತಿಸ್ಕೊಳ್ಳೋಣ ಅಂತ. ನಿಮಗೆ ಒಳ್ಳೆ ಸುವರ್ಣಿ ವಾಟರ್ ಫಾಲ್ಸ್ ಅಂತ, ಇದು ಕೊಯಮತ್ತೂರಲ್ಲಿದೆ. ಕೊಯಮತ್ತೂರಿಂದ ಅಂದರೆ ಈಶಾ ಟೆಂಪಲ್ಲು ಯಾರು ಬರ್ತೀರಾ ಅಲ್ಲಿಂದ ಒಂದು 10 ಕಿಲೋಮೀಟರ್ಸು ನೀವು ಈ ಕಡೆಗೆ ಬಂದರೆ ಸುವರ್ಣಿ ವಾಟರ್ ಫಾಲ್ಸ್ ಅಂತ. ಅಲ್ಲಿ ಕೊಡಿ ಹೇಳ್ತೀನಿ ಕೊಡಿ. ನೋಡಿ, ಈಗ ನಾವು ಎಲ್ಲ ಶಬರಿಮಲೆಗೆ ಬಂದಿದ್ವು, ಹಂಗೆ ಬಂದಿದ್ದೀವಿ. ಸುವರ್ಣಿ ವಾಟರ್ ಫಾಲ್ಸ್ ಅಂದ್ಬಿಟ್ಟು ನಮ್ಮ ಡ್ರೈವರ್ ಸ್ವಾಮಿಗಳು ಕರ್ಕೊಂಡ್ಬಂದ್ರು. ಅವರು ಬೇಡ ಬೇಡ ಅಂತಿದ್ರು, ನಾವು ಬಲವಂತದಿಂದ ನೋಡೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಬಂದು ಇದು ಈಶಾ ಟೆಂಪಲಿಂದ ಒಂದು 10 ಕಿಲೋಮೀಟರ್ಸ್ ಈ ಕಡೆಗಿದೆ. ಇದು ಸುವರ್ಣಿ ವಾಟರ್ ಫಾಲ್ಸ್ ಅಂತ. ಕಾಡಲ್ಲಿ ನಡ್ಕೊಬರ್ಬೇಕು 1 ಕಿಲೋಮೀಟ್ರು. ಫಾಲ್ಸ್ಗೆ ಇನ್ನೂ ಒಳಗಡೆ ಹೋಗ್ತಾ ಇದ್ದೀವಿ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಅರೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ರಿ. ಒಳಕ್ ನೋಡ್ರಿ ನೋಡ್ಕೊಂಡ್ರಿ. ಫಾಲ್ಸ್ ಇಲ್ಲಿ ನೋಡಿ, ಇಲ್ಲಿ ಫಾಲ್ಸ್ ಹರಿತಾ ಇದೆ. ಇನ್ನೂ ಆ ಸ್ಪಾಟ್ಗೆ ಹೋಗಿರೋ ನಾವು. ಅಲ್ಲಿ ಹೋದ್ಮೇಲೆ ಅದೇ ಫಾಲ್ಸ್ ವಿಡಿಯೋ ಹಾಕ್ತೀವಿ. ಕಾಣಿಸ್ತಾ ಇದೀನ ವ್ಯೂ ಪಾಯಿಂಟ್ ನೋಡ್ತಾ ಇರೋದು. ನೋಡ್ರಿ ನಮ್ ಗುಡ್ಸ್ವಾಮಿಗಳು ನೋಡಿ ಇಲ್ಲಿ ಹೆಂಗ್ ವಿಡಿಯೋ ಮಾಡ್ತಾರೆ. ಮೇಲ್ಗಡೆ ನಿಂತಿರೋದ್ರ ಅಲ್ಲಿಂದ ಝೂಮ್ ಮಾಡ್ತಾ ಇದಾರೆ. ನೋಡ್ರಿ ಗುಡ್ಸ್ವಾಮಿಗಳು ಇಲ್ಲಿ ನೋಡ್ರಿ, ಇವರು ಗುಡ್ಸ್ವಾಮಿಗಳು ಚೆನ್ನಾಗೈತೆ. ಬಂದ್ರೆ ಆಮೇಲೆ ಹೋಗೋದು ಮೆಕ್ಕೆ. ಬೆಟ್ಟಗಳಿದೆ ನೋಡ್ಬೋದು. ವ್ಯೂ ಪಾಯಿಂಟ್ ಮಾಡಿದರೆ ವ್ಯೂ ಪಾಯಿಂಟಲ್ಲಿ ನೀಟಾಗಿ ಕಾಣುತ್ತೆ, ಚೆನ್ನಾಗಿದೆ. ಎಲ್ಲಿಗೆ ಹೋದ್ರು ಈ ಪ್ರೇಮಿಗಳ ಕಾಟ ತಪ್ಪಲ್ಲ. ಇಡೀ ರೂಮ್ನ ಪೂರ್ತಿ ಅವ್ರ ಹಳೆ ಲವರ್ಗಳೆಲ್ಲ ನೆನ್ಸ್ಕೊಂಡು ಫುಲ್ ಕೆತ್ತಿದ್ದಾರೆ. ಅಲ್ಲ ಕೆಳಗಡೆ ಎಲ್ಲ ಓಕೆ, ಕೆಳಗಡೆ ಎಲ್ಲ ಕೆತ್ತಿದ್ದಾರೆ. ಆ ತಾರಸಿ ಮೇಲೆಲ್ಲ ಹಿಂಗೆ ಹೋಗಿ ಕೆತ್ತಿದ್ರು ಅಂತ ಗೊತ್ತಿಲ್ಲ ಕಡೆ. ನೋಡಿ, ತಾರಸಿ ಮೇಲೂ ಕೆತ್ಬಿಟ್ಟಿದ್ದಾರೆ. ಅದ್ ಯಾವ ತರ ಸರ್ಕಸ್ ಮಾಡ್ಕೊಂಡು ಕೆತ್ತಿರ್ಬೋದು ಅವರು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡ್ಬೇಕು. ನೋಡಿ, ಡೋರು ಪೋಲ್ ಸಂಧಿ ಬಿಟ್ಟಿದ್ದಾರೆ ಕಣ್ರಿ, ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಇವರು ಜಕಣ್ಣಾಚಾರ್ಯ ಆಗಿದ್ರು ಅನ್ಸುತ್ತೆ ಹೋದ ಜನ್ಮದಲ್ಲಿ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಕೆತ್ತಿದ್ದಾರೆ ಅಂದ್ರೆ ನೋಡಿ, ಅವ್ರ ಕಲೆನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ವಾ. ನೋಡಿ, ಗೋಡೆ ಇಂಚು ಬಿಟ್ಟಿಲ್ಲ ಅವರು. ಇಂಚಲ್ಲೂ ಗ್ಯಾಪ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ. ಈ ಪ್ಲೇಸ್ನ 100% ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೆ. ಪ್ಲಾಸ್ಟಿಕ್ಕು ಬಾಟಲ್ಗಳು ಏನೂ ಇಲ್ಲ. ದಯವಿಟ್ಟು ಯಾರು ಹೋಗೋರಿದ್ದರೆ ದಯವಿಟ್ಟು ಅಲ್ಲಿ ಪ್ಲಾಸ್ಟಿಕ್ಕು ಬಾಟಲ್ಗಳೆಲ್ಲ ಹಾಕಿ ಆ ಜಾಗನ, ಪ್ರಕೃತಿನ ಹಾಳು ಮಾಡಿಬಿಡಿ ಅಂತ ಕೇಳ್ಕೊತೀನಿ. ಇದು ನಮ್ಮ ಕಡೆಯಿಂದ ನಿಮಗೆ ಮಾಡ್ತಾ ಇರೋಂಥ ರಿಕ್ವೆಸ್ಟ್. ಫಾಲ್ಸ್ ಹತ್ರ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಳಿಯೋಕ್ಕೆ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಕೋತಿಗಳು ಮಾತ್ರ ಅಲ್ಲಿರೋಗೆಲ್ಲ ಅವಳಿ ಕೊಡ್ತವೆ ನೋಡಿ. ಅಲ್ಲಿ ಬ್ಯಾಗಲ್ಲಿರೋದನ್ನೆಲ್ಲ ಉಳುಗುತ್ತೆ. ಆ ಬ್ಯಾಗಲ್ಲಿರೋದನ್ನೆಲ್ಲ ತೆಗ್ದು ಆಚೆ ಹಾಕುತ್ತೆ. ನಾವು ಓಡ್ಸೋಕ್ಕೆ ಟ್ರೈ ಮಾಡಿದ್ವು, ಆದರೆ ಅದು ನಮ್ಮ ಮಾತು ಕೇಳ್ತಿಲ್ಲ. ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೆ. ಅದು ಎಷ್ಟು ಓಡಿಸಿದ್ರು ಟ್ರೈ ಮಾಡಿದ್ರು ಹೋಗಲಿಲ್ಲ. ಅದು ನಮಗೆ ಕಚ್ಚಕ್ಕೆ ಬರ್ತಾಯಿತ್ತು. ಎಲ್ಲ ತೆಗ್ದು ಕೆಳಗಡೆ ಆಗ್ತು. ಅದು ಯಾರ್ದು ಅಂತಲೂ ಗೊತ್ತಿಲ್ಲ. ಇದನ್ನೇನಾದರೂ ಅವ್ರು ವೀಡಿಯೋ ನೋಡಿದ್ರೆ ಅನ್ಕೋತಾರೆ ನಮ್ಮದು ಬ್ಯಾಗಲ್ಲಿ ತೆಗ್ದಾಕಿರೋದ್ರೂ ವೀಡಿಯೋ ಮಾಡಿದ್ದಾರೆ. ಯಾರು ತೆಗ್ದಾಕಿರೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೆ ಇದರಿಂದ ಅವ್ರಿಗೆ ಗೊತ್ತಾಗ್ಬೋದು. ನೀರೇನು ತುಂಬ ಇಲ್ಲ, ಏನೋ ಒಂದು ಅರ್ಧ ಅಡಿ ಕಾಲು ಮುಳುಗ್ಬೋದು ಅಷ್ಟೇ. ಆಟ ಆಡೋಕೆ ಮಾತ್ರ ಚೆನ್ನಾಗಿದೆ. ಮೇಲಿಂದ ನೀರು ಬೀಳೋ ಥರ ಮಾಡಿದ್ದಾರೆ.
ನೀರು ಮಾತ್ರ ತುಂಬ ಸ್ವಚ್ಛವಾಗಿದೆ, ಚೆನ್ನಾಗಿದೆ. ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಯರೆಸ್ಟಲ್ಲಿ ಫಾಲ್ಸ್ ನೋಡಬೇಕು ಅಂದರೆ ನಮಗೂ ಕೊಯಮತ್ತೂರಿಗೆ ಹೋಗಿ ನೋಡ್ಬೋದು. ಯಾರು ಕೊಯಮತ್ತೂರಿಗೆ ಹೋದರೆ ಅಲ್ಲಿಗೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ನಾವು ಇದು ರಿಟರ್ನ್ ಹೋಗ್ತಾ ಇರೋದು. ಇದು ನೋಡಿ ಮೇಲ್ ಸೇತುವೆ ಮಾಡಿದ್ದಾರೆ. ಅದು ಮೊದಲು ಓಡಾಡ್ತಿದ್ರು ಅನಿಸುತ್ತೆ, ಈಗ ಹಾಳಾಗಿದೆ. ಇಲ್ಲಿ ಈಗ ಯಾರು ಮೇಲೆ ಓಡ್ತಾ ಇಲ್ಲ. ಅದು ಚೆನ್ನಾಗಿ ಮಾಡಿದ್ದಾರೆ. ಇದು ಫಸ್ಟಿಂದ ನೀವು 1 ಕಿಲೋಮೀಟ್ರ್ವರೆಗೂ ಇದೆ ಪೂರ್ತಿ. ಆದರೆ ಇವಾಗ ಮಾಡಿದ್ರೆ ಈ ಥರ ಮರದಲ್ಲಿ ಮಾಡಲ್ಲ, ಮಾಡಿದ್ರೆ ಕಬ್ಬಿಣದಲ್ಲಿ ಮಾಡ್ತಾರೆ. ಮೊದಲು ಮರದಲ್ಲಿ ಮಾಡಿದ್ದಾರೆ. ಅದ್ರ ಮೇಲೆ ಹೋಗಂಗಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನಮ್ಮ ಜನ ಸುಮ್ಮನೆ ಇರ್ಬೇಕಲ್ಲ, ಅದನ್ನೆಲ್ಲ ಕಿತ್ತಾಕೋದು, ಎಳೆಯೋದು ಆ ಥರ ಎಲ್ಲ ಮಾಡ್ತಾರೆ. ಹಂಗಾಗಿ ಇವಾಗ ಮರದಲ್ಲಿ ಮಾಡಿದ್ರೆ ಅದು ನಡೆಯಲ್ಲ. ಇವಾಗ ಮಾಡಿದ್ರೆ ಕಬ್ಬಿಣದಲ್ಲೇ ಮಾಡಬೇಕಾಗತ್ತೆ. ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು.